ಐಗುಣ್ಯಾಯ ನಮಃ ದಿಗಂಬರಾಯ ನಮಃ ಅಷ್ಟಮೂರ್ತಯೇ ನಮಃ ಏಕಾತ್ಮನೇ ನಮಃ ಯೋಗಾನಾಂಶ ಸಹ ಗುರುವರ್ಗಸ್ಯ ಆಯುಷ್ಯ ಶ್ರೀ ಚಂದ್ರಮೌಳಿ ಸ್ವಾಮಿ ಆತ್ಮಭೂಷಣಂ ಸಿಂಧೂರವನ್ನ ಲೇಪನ ಮಾಡ್ತಾ ಇದ್ದೀನಿ. ಹೀಗೆ ಪ್ರಜ್ವಲಿಸ್ತಾ ಇದೆಯಲ್ಲ, ಶತ್ರು ರಾಷ್ಟ್ರಗಳಿಗೆ ನಡಕ ಉಂಟಾಗ್ಲಿ. ಏನ್ ಸಿಂಧೂರ ಜ್ವರ ಅಂತಾರೆ ದಿಗ್ವಿಜಯಿ ಬಾ ಇಲ್ಲ ಇರ್ಲಿ ತಾನೆ ಯಾರಿಗಿಲ್ಲ ಬಿಟ್ರೆ ಅವರು ಪಹಲ್ಗಾಮ್ ಯುದ್ಧಕ್ಕೆ ಪ್ರತಿಯಾಗಿ ಭಾರತ ಸದ್ಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸ್ತಿದೆ. ಈ ಸಂದರ್ಭದಲ್ಲಿ ಹಲವು ಉಗ್ರರನ್ನ ಸದೆ ಬಡಿಯುವಂತಹ ಕೆಲಸ ಕೂಡ ಭಾರತೀಯ ಯೋಧರು ಮುಂದಾಗಿದ್ದಾರೆ. ಈ ನಡುವೆ ಮೈಸೂರಿನಲ್ಲಿ ಯೋಧರಿಗೆ ಶುಭ ಉಂಟಾಗಲಿ, ಜೊತೆಗೆ ಭಾರತದ ಜನರ ಕುಂಕುಮವನ್ನ ಉಳಿಸಿರುವಂತಹ ಯೋಧರಿಗೆ ಶುಭವಾಗಲಿ ಹಾಗೂ ಅವರಿಗೆ ಆತ್ಮಸ್ಥೈರ್ಯ ಬರಲಿ ಅನ್ನೋ ಕಾರಣಕ್ಕಾಗಿ, ಜೊತೆಗೆ ಆಪರೇಷನ್ ಸಿಂಧೂರ ಎಂಬ ಹೆಸರನ್ನ ಇಟ್ಟಿರುವ ಕಾರಣಕ್ಕಾಗಿ ಇಲ್ಲಿ ಸಿಂಧೂರವನ್ನ ನೀಡುವಂತಹ ಕೆಲಸಕ್ಕೆ ಮಹಿಳೆಯರು, ಅದರಲ್ಲೂ ನಿವೃತ್ತ ಯೋಧರ ಪತ್ನಿ ಜೊತೆಗೆ ಹಲವರು ಮುಂದಾಗ್ತಿದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ನೀವು ಸದ್ಯ ದೇವಸ್ಥಾನದ ಅಂಗಳದಲ್ಲಿ ಗಮನಿಸ್ತಿರ್ಬೋದು. ಇದು ಮೈಸೂರಿನ ಶಿವರಾಂಪೇಟೆ ರಸ್ತೆಯಲ್ಲಿರುವಂತಹ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ. ಇಲ್ಲಿನ ಅರ್ಚಕರಂತಹ ಶ್ರೀ ಪ್ರವೀಣ್ ಸ್ವಾಮಿ ಅವರ ಸಮ್ಮುಖದಲ್ಲಿ, ಅವರ ನೇತೃತ್ವದಲ್ಲಿ ಇವತ್ತು ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಆಪರೇಷನ್ ಸಿಂಧೂರ ಯಶಸ್ವಿ ಆಗಲಿ ಅನ್ನೋದು ಒಂದೆಡೆ ಆದ್ರೆ, ನಿನ್ನೆ ತಡರಾತ್ರಿ ನಡೆಸಿರುವಂತಹ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಇನ್ನೊಂದಷ್ಟು ಬಲ ಬರಲಿ ಮತ್ತೆ ಯೋಧರಿಗೆ ಆತ್ಮಸ್ಥೈರ್ಯ ಉಂಟಾಗ್ಲಿ ಅನ್ನೋ ಕಾರಣ ಜೊತೆಗೆ ಭಾರತೀಯ ಜನರ ಅರಿಶಿನ ಕುಂಕುಮವನ್ನು ಉಳಿಸ್ತಿರುವಂತಹ ಭಾರತ ಸರ್ಕಾರಕ್ಕೂ ಕೂಡ ಶುಭವಾಗ್ಲಿ ಅನ್ನೋ ಶುಭ ಹಾರೈಕೆಗಳನ್ನ ಸದ್ಯ ಈಗ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಿದ್ದೀರಿ. ಸದ್ಯ ಪ್ರವೀಣ್ ಸ್ವಾಮಿ ಅವರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಮ್ಮ ಜೊತೆ ಸ್ವಾಮೀಜಿ ಸೇರಿದಂತೆ ನಿವೃತ್ತ ಯೋಧರ ಪತ್ನಿಯವರು ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಏನೆಲ್ಲ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸ್ತೀವಿ ಇವತ್ತಿನ ದಿನ? ಆಪರೇಷನ್ ಸಿಂಧೂರ ಎಂಬ ಆಪರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶ ಪಾಕಿಸ್ತಾನದ ವಿರುದ್ಧ. ಅದಕ್ಕೆ ಸರ್ವ ಯೋಧರಿಗೂ ಆಯುಷ್ಯ ಆರೋಗ್ಯ ಗಟ್ಟಿಯಾಗಿರಲಿ, ಹಾಗೆ ಅವರ ಮನೆಯಲ್ಲಿರ್ತಕ್ಕಂಥವರಿಗೆ ಹೆಣ್ಣು ಮಕ್ಕಳಿಗೆ ದೀರ್ಘ ಸೌಮಂಗಲ್ಯಾಭಿವೃದ್ಧಿಯನ್ನ ಕೊಡ್ಲಿ, ಆ ದೇವರು ಕರುಣಿಸಲಿ. ಹಾಗೆ ಆತ್ಮಸ್ಥಾನ ಚಂದ್ರಮೌಳೇಶ್ವರನಲ್ಲಿ ಧ್ಯಾನ ಪೂಜಾ ನಂತರ ವಿಜಯವಾಗ್ಲಿ. ಹಾಗೆ ಈ ಆಪರೇಷನ್ ಅಂತಂದು ನಮ್ಮ ಶತ್ರು ರಾಸವನ್ನ ಸೆದೆಬಡಲಿ ಅಂತಂದು ಶ್ರೀ ಚಂದ್ರಮೌಳೇಶ್ವರ ರುದ್ರಾಭಿಷೇಕ ಅರ್ಚನೆ, ಕುಂಕುಮಾರ್ಚನೆ, ಪೂಜೆಯನ್ನ ಮಾಡಿದ್ದೀವಿ. ಸರ್, ಈಗ ಪಹಲ್ಗಾಮ್ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಉಗ್ರರ ಕರಿನೆರಳಿಗೆ ಸಂಬಂಧಪಟ್ಟಂತೆ ಇವತ್ತು ನಿನ್ನೆ ರಾತ್ರಿ ಒಂದು ದಾಳಿಯನ್ನ ಪ್ರತಿಯಾಗಿ ಭಾರತ ಮಾಡಿದೆ ಸರ್. ಹಲವರನ್ನ ಸದ್ದ ಬಡಿಯುವಂತ ಕೆಲಸಕ್ಕೆ ಮುಂದಾಗಿದೆ. ಈ ಸಂದರ್ಭಕ್ಕೆ ನಿಮ್ಮ ಮಾತು. ಪಹಲ್ಗಾಮ್ನಲ್ಲಿ ಧರ್ಮವನ್ನ ಕೇಳಿ ಯಾರು ಪಾಕಿಸ್ತಾನ ಉಗ್ರಗಾಮಿಗಳು ಭಾರತಕ್ಕೆ ನುಸುಳಿ ಗುಂಡನ್ನು ಹೊಡೆದವರಿಗೆ ಬಹಳ ಭೀಕರವಾಗಿ ಹತ್ಯೆಯನ್ನು ಮಾಡಿದ್ರು. ಬಹುಶಃ ಅದು ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯನು ಕೂಡ ಅದು ರಕ್ತ ಕುದಿತಕ್ಕಂತಹ ವಿಷಯವಾಗಿದ್ದು, ಈಗಾಗಲೇ ಇಡೀ ಭಾರತೀಯರು ಅದ್ರ ಬಗ್ಗೆ ಬಹಳ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿರವರು ತಗೊಂಡಿರ್ತಕ್ಕಂಥ ತೀರ್ಮಾನ, ನಮ್ಮ ದೇಶದ ಯೋಧರುಗಳು ಇವತ್ತು ಏನು ಆಪರೇಷನ್ ಸಿಂಧೂರು ಅಂತಕ್ಕಂಥ ಒಂದು ಕಾರ್ಯಾಚರಣೆ ಮಾಡಿ ನನ್ನೆ ಪಾಕಿಸ್ತಾನದ ವಿರುದ್ಧ ಯಶಸ್ಸನ್ನ ಮೊದಲನೇ ಹೆಜ್ಜೆಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಆ ಯಶಸ್ಸಿಗೆ ವಿಶೇಷವಾಗಿ ಇವತ್ತು ಆ ಭಗವಂತ ಚಂದ್ರಮೌಳೇಶ್ವರ ಸ್ವಾಮಿಯಲ್ಲಿ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಯಾರು ನಮ್ಮ ಯೋಧರಿದ್ದಾರೆ ಆ ಯೋಧರ ಮಡದಿಯರು, ಹೆಣ್ಮಕ್ಳುಗಳು, ಅವ್ರ ಶ್ರೀಮತಿಗಳು, ಅವರು ನನ್ನ ಗಂಡ ಮತ್ತೆ ಬರಲಿ, ಮತ್ತೆ ಯುದ್ಧ ಮಾಡಿ ನಮ್ಮ ದೇಶಕ್ಕೆ ಗೆಲುವು ತಗೊಂಡ್ಬರ್ಲಿ ಅಂತೇಳಿ ನಮ್ಮ ಹೆಣ್ಮಕ್ಳುಗಳ ಆ ಒಂದು ಆಸೆ ಮತ್ತು ಆ ಒಂದು ಇಚ್ಛೆ ಇದೆ. ಆ ಭಗವಂತ ನಮ್ಮ ಪ್ರತಿಯೊಬ್ಬ ಯೋಧನು ಕೂಡ
ಯುದ್ಧದಲ್ಲಿ ಗೆಲುವು ಸಾಧಿಸಿ ಒಬ್ಬನೇ ಒಬ್ಬ ಯೋಧನು ಕೂಡ ಯಾವುದೇ ರೀತಿ ವ್ಯತ್ಯಾಸ ಆಗದೇ ಪ್ರತಿಯೊಬ್ಬ ಯೋಧನು ಮನೆಗೆ ಹಿಂದಿರುಗಬೇಕು ಅಂತೇಳಿ ಭಗವಂತನ ನಾವು ಇವತ್ತು ಪೂಜೆಯನ್ನು ಮಾಡಿಸಿದ್ವಿ. ನಮ್ಮ ಜೊತೆ ನಿವೃತ್ತ ಯೋಧರ ಪತ್ನಿ ಒಬ್ರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈ ಸಂದರ್ಭಕ್ಕೆ ನಿಮ್ಮ ಮಾತು ಮೇಡಮ್. ಸರ್, ನಿಜವಾಗ್ಲೂ ಮೊದಲಾಗಿ ನಾನು ಒಬ್ಬ ಯೋಧನ ಹೆಂಡತಿ ಅಂತ ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ ಪಡ್ತೀನಿ. ಈಗ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ನ ಮಗ ಹೇಳ್ತಾನೆ, ಅಪ್ಪ ನೀವು ಯಾಕೆ ಇನ್ನೂ ಇಲ್ಲಿ ಕೂತಿದ್ದೀರಾ, ದಯವಿಟ್ಟು ಅಲ್ಲಿ ಏನು ನಡೀತಾ ಇದೆ ದಯವಿಟ್ಟು ನೀವು ನಮ್ಮನ್ನು ಯಾರನ್ನೂ ಯೋಚನೆ ಮಾಡಬೇಡಿ, ಹೋಗಿ ನೀವು ಯೋಧರಲ್ಲಿ ನೀವು ವಾಪಸ್ ಬರ್ತೀರಾ ಅಂತ ನಿರೀಕ್ಷೆನೂ ಇಟ್ಕೊಳ್ಳಲ್ಲ, ನಿರೀಕ್ಷೆನೂ ಇಟ್ಕೋತೀನಿ. ನೀವು ದೇಶ ಸೇವೆಗೆ ಇಷ್ಟು ವರ್ಷ ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ, ನೀವು ಹೇಗಾದರೂ ಮಾಡಿ ಅದನ್ನು ನೀವು ಎಲ್ಲರ ಒಗ್ಗೂಟ ಮಾಡಿಕೊಂಡು ಏನು ನಮ್ಮ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ ಆ ಅಟ್ಟಹಾಸ ಮೆರೆದಿರೋರನ್ನ ಮೆಟ್ಟ ಹಾಕಿ ನೀವು ಅಂತ ಹೇಳಿ ನನ್ನ ಈ ದೇಶಭಕ್ತ ನನ್ನ ಮಗ ಯೋಧನ ಮಗ ಈ ಒಂದು ಕಿಚ್ಚಿಂದ ಹೇಳಿದಾಗ ನಾನೊಬ್ಳು ಯೋಧನ ಹೆಂಡತಿಯಾಗಿ ನಾವು ಅವರಿಗೆ ಎದೆಗುಂಜದೆ ಎದ್ದು ಹೋಗಬೇಕು ಅನ್ನೋಷ್ಟು ಹುಮ್ಮಸ್ಸು ಈ ದೇಶ ನಮಗೆ ತಂದುಕೊಟ್ಟಿದೆ. ಈ ದೇಶದಲ್ಲಿ ನಾವು ಬೆಳೆದಿದ್ದೀವಿ, ನಾವು ದೇಶದಲ್ಲಿ ಈ ಸೇವೆನ ನನ್ನ ಗಂಡ ಸಲ್ಲಿಸಿದ್ದಾನೆ ಅಂತ ಅಂದರೆ ನಿಜವಾಗ್ಲೂ ನಮಗೆ ಪ್ರೌಡ್ ಫೀಲ್ ಆಗುತ್ತೆ. ಇವತ್ತಿಗೂ ನಾವು ಎಷ್ಟೋ ವರ್ಷ ಆ ದೇಶ ಸೇವೆಯಲ್ಲಿ ನಾವು ಅನ್ನ ತಿಂದಿದ್ದೀವಿ, ಆ ಅನ್ನ ತಿಂದಿರೋ ಋಣನ ನಾವು ಇವತ್ತಿಗೂ ಈಗಲೂ ನೀವು ನಡೀರಿ ಅಂದರೆ ಮಕ್ಕಳು ಸಮೇತ ನಾವು ಉಗ್ರರನ್ನ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲೋಷ್ಟು ತಾಕತ್ತು ಶಕ್ತಿ ನಮ್ಮಲ್ಲಿ ಎಲ್ಲ ಯೋಧರಿಗೂ ಇದೆ ಅನ್ನೋದು ನನ್ನ ಕಿಚ್ಚು. ಇವತ್ತಿಗೂ ಈ ಕ್ಷಣನೂ ಪೆಹಲ್ಗಾಮಲ್ಲಿ ನಡೆದಿರುವಂತಹ ಸಂಗತಿನ ಈ ಕ್ಷಣನೂ ನನಗೆ ನೋವಾಗಿದೆ. ಯುದ್ಧ ಸಾರಿಯಾಗಿದೆ. ನಾವು ಯಾವತ್ತೂ ಯಾರ ಸಹವಾಸಕ್ಕೂ ಹೋಗುವಂತ ಯೋಧರೇ ಅಲ್ಲ. ನಮ್ಮ ಸಹವಾಸಕ್ಕೆ ಬಂದ್ರೆ ದೇಶ ಪ್ರೇಮ ಅಂತ ಬಂದ್ರೆ ನಾವು ಯಾವತ್ತೂ ಎಂತ ಉಗ್ರವಾದಿಗಳನ್ನು ಬಿಡೋ ಅಂತಹ ಮಕ್ಕಳೇ ಅಲ್ಲ. ನಾವು ಈ ದೇಶದಲ್ಲಿ ಅನ್ನ ತಿಂತಿದ್ದೀವಿ, ಈ ದೇಶದ ರಕ್ತವನ್ನ ನಾವು ಅವ್ರಿಗೋಸ್ಕರ ನಾವು ಮುಡಿಪಾಗಿ ಇಡಕ್ಕೂ ನಾವು ಸಿದ್ಧವಾಗಿದ್ದೀವಿ. ನಿಜವಾದ VIP ಅಂತ ಬಂದ್ರೆ ಯೋಧರಿಗೆ ನಾವು ಯಾವುದೇ ರೀತಿ ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡೋಣ. ಇವತ್ತು ಯೋಧರು ಎಲ್ಲರೂ ನಾವು ನಿಮ್ಗೋಸ್ಕರ ಇದೀವಿ ಅಂತ ಹೇಳಿ ಎಲ್ಲರೂ ಹೋಗಿದ್ದಾರೆ ಅಲ್ಲಿಗೆ. ಅವರೆಲ್ಲರ ಪತ್ನಿಯರು ಮುತ್ತೈದೆಯಾಗಿ ಬರಲಿ ಅಂತ ಹೇಳಿ ಅವ್ರ ಮುತ್ತೈದೆತನ ಉಳಿಲಿ ಅಂತ ಹೇಳಿ ಭಗವಂತ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಅವರಿಗೆ ನಾವು ಪೂಜೆ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಸರ್. ಮೇಡಮ್, ಇವತ್ತು ಅರಿಶಿನ ಕುಂಕುಮ ಬಳೆ ಕೊಡ್ತಿದ್ರಿ, ಸಿಂಧೂರ ಕೊಡ್ತೀರಿ, ಯಾವ ಕಾರಣ? ನಿಮಗೆ ಗೊತ್ತಿದೆ, 15 ದಿವಸದ ಹಿಂದೆ 26 ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಳಿಸಿದ ಉಗ್ರರು ಇವತ್ತು ಇಡೀ ವಿಶ್ವದಲ್ಲಿ ಒಂಥರ ಆತಂಕ ಆಗಿತ್ತು. ಭಾವನಾತ್ಮಕವಾಗಿ ಕುಟುಂಬವನ್ನ ಕಟ್ಟಿಕೊಳ್ಳುವಂತಹ ಹೆಣ್ಮಕ್ಳು ಏನಾದ್ರು ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮಾತ್ರ ಸಿಂಧೂರ ಇಡುವ ಮುಖಾಂತರ ಅವರ ಜೀವನವನ್ನ ಉಳಿಸ್ಕೊಂಡು ಬಂದಿರುವಂತಹ ಪರಂಪರೆಯನ್ನ ಅಳಿಸ್ಬೇಕು ಅಂತೇಳಿ ಹೋಗಿದ್ದಂತಹ ಉಗ್ರರು ತನ್ನ ಗಂಡನನ್ನ ಕಣ್ಮುಂದೆನೇ ಶೂಟ್ ಮಾಡಿ ಸಾಯಿಸಿದ್ರು. ಆ ಸಿಂಧೂರನ ಅಳಿಸಕ್ಕೆ ಪ್ರಯತ್ನ ಮಾಡಿದ್ರು. ಅದೇ ಸಿಂಧೂರದ ಹೆಸರಲ್ಲಿ ಇವತ್ತು ಆಪರೇಷನ್ ಸಿಂಧೂರ ಅಂತ ಹೇಳಿ, ಹೇಗೆ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ಹೇಳ್ತೀವಿ, ಅದೇ ರೀತಿ ಹೆಣ್ಣು ಮಕ್ಕಳ ಸಿಂಧೂರವನ್ನ ಉಳಿಸುವಂತಹ ಕೆಲಸವನ್ನ ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ. ನಮ್ಮ ಸೈನಿಕರಿಗೆ ಹ್ಯಾಂಡ್ಸ್ ಆಫ್. ಇವತ್ತು ಅವರಿಗೆ ಯಾವುದೇ ಮಾಡುವ ಕೆಲಸಗಳಿಗೆ ಇಡೀ ಭಾರತ ಮಾತೆಯ ಮಕ್ಕಳಾದ ಇಡೀ ಭಾರತ ಮಾತೆ ನಾರಿ ಶಕ್ತಿಯ ಸಪೋರ್ಟ್ ಅವರಿಗಿರುತ್ತೆ. ಇವತ್ತು ಸಿಂಧೂರವನ್ನ, ಪ್ರತಿ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಾಪಾಡಿದ್ದೀವಿ ಅಂತ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ನಮ್ಮೆಲ್ಲರ ಶಕ್ತಿ ಅವರಿವತ್ತು ಮಾಡಿರುವಂತಹ ಕಳೆದ ರಾತ್ರಿ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿ ಬರಲಿ. ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದೆ ನಮ್ಮೆಲ್ಲ ಸೈನಿಕರು ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಆಗ್ತಾರೆ. ಸುರಕ್ಷಿತವಾಗಿ ಅವರ ಸಿಂಧೂರ ಉಳಿಯುತ್ತೆ, ಅವರ ಸಿಂಧೂರವನ್ನ ಕಾಪಾಡ್ತಾರೆ. ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳಿ ಒಂದು ಪ್ರತೀಕಾರ ತೀರಿಸ್ಕೊಂಡಿದ್ದಾರೆ ಭಾರತ ಮಾತೆ ಹೆಣ್ಮಕ್ಳು. ಇವತ್ತು ನಿಜವಾಗ್ಲೂ ಸಂತೋಷ. ಇವತ್ತು ಮೋದಿಜಿಯವರಾಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತೀವಿ, ಸೈನಿಕರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತೀವಿ. 26 ಜನರ ಸಿಂಧೂರ ಇವತ್ತು ನಿಜವಾಗ್ಲೂ ಶಾಶ್ವತವಾಗಿ ಉಳಿಯುವಂತ ಕೆಲಸ ಆಗಿದೆ ಅಂತ ಹೇಳಿ. ಸರ್ ಹೇಳಿ ಸರ್, ಆಪರೇಷನ್ ಸಿಂಧೂರ್ ಯಶಸ್ವಿ ಆಗ್ತಿದೆ. ಆಪರೇಷನ್ ಸಿಂಧೂರ ಅನ್ನೋದು ನಮ್ಮ ಭಾರತದ ತಿಲಕ. ಆ ತಿಲಕಕ್ಕೆ ಯಾರೇ ಬಂದ್ರೂ ಭಾರತ ನಮ್ದು, ದೇಶ ನಮ್ದು. ಅದನ್ನ ಮುಟ್ಟೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಇನ್ನಲ್ಲೇ ನಮಗೆ ಈಗ 58 ವರ್ಷ ಆಯಿತು. ಮೀಡಿಯಾ ಇರೋದ್ರಿಂದ ನಮಗೆ ಜಗತ್ತಲ್ಲೇ ಹಾಯ್ತಾ ಇರೋದು ಎಲ್ಲದೂ ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ರಕ್ತ ಕುದೀತದೆ. ಭಾರತ ಅಂತ ಬಂದಾಗ ನಾವು ಯಾರಿಗೂ ಬಿಡೋರಲ್ಲ. ಅದೇ ಬೇರೆ ಇದೇ ಬೇರೆ. ನಮ್ಮ ಕರ್ನಾಟಕ ಆಗ್ಬೋದು, ನಮ್ಮ ಭಾರತ ಆಗ್ಬೋದು, ಎರಡಕ್ಕೆ ಬಂದರೆ ನಾವು ಯಾರು ಬಿಡೋರಲ್ಲ, ಎಲ್ಲ ಭಾರತೀಯರೇ. ಸಿಂಧೂರ ಅನ್ನೋದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಹಾಕೋ ಭಗವಂತ ಆ ಭಾರತ ಮಾರಿ ಕೊಟ್ಟಿರೋ ಸಿಂಧೂರನ ಯಾರಿಗೂ ಕೊಡೋಕೆ ನಾವು ಇಷ್ಟಪಡಲ್ಲ. ನಮ್ಮ ಭಾರತ ಅಂತ ಹೇಳಿದ್ರೆ ನಮ್ಮ ಭಾರತನೇ.
ಭಾರತ ಹೆಣ್ಮಕ್ಳೇ ಇವತ್ತು ನಮ್ಮ ಕಾರ್ಗಿಲ್ ಅವರ ಅವ್ರನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಆ ಮರಳಲ್ಲಿದ್ದಾರೆ, ಈ ಮರಳಲ್ಲಿ ಇವ್ರನ್ನ ಬಿಟ್ಟು ಹೋಗಿದ್ದಾರೆ. ಅದು ಭಾರತನೇ, ಇದು ಭಾರತ. ಇದು ಮೈಸೂರಿನ ನಾಗರಿಕರ ಮತ್ತು ಸಿಂಧೂರವನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದೀವಿ. ಇಲ್ಲಿನ ಅಂದ್ರೆ ಯೋಧರ ಪತ್ನಿಯರು ಸದಾಕಾಲ ಮುತ್ತೈದೆಯಾಗಿರಬೇಕು, ಅದ್ರ ಜೊತೆಗೆ ಭಾರತದ ನಾಗರಿಕರೆಲ್ಲರೂ ಕೂಡ ಸಿಂಧೂರವನ್ನ ಹಾಕಿ ಅನ್ನೋ ಸಂದೇಶವನ್ನು ಕೂಡ ತಿಳಿಸಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.